ಈಗಾಗಲೂ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಾ ಇದ್ರೆ ಅದರ ನೇರ ಎಫೆಕ್ಟ್ ಇದೀಗ ಭಾರತದ ಮೇಲೆ ಆಗಿದೆ. ಆ ಎಫೆಕ್ಟ್ ಕೇವಲ ಭಾರತದಲ್ಲಿ ಒಂದೊಂದು ರಾಜ್ಯದ ಮೇಲಲ್ಲ, ನಮ್ಮಲ್ಲೂ ಕೂಡ ಆಗ್ತಾ ಇದೆ. ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದರ ಸಮಸ್ಯೆ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನುವಂತಹ ಪ್ರಶ್ನೆ ಪ್ರಶ್ನಾರ್ಥಕವಾಗಿಯೇ ಇದೆ. ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿರುವುದು ಇದೀಗ ದೊಡ್ಡ ಮಟ್ಟದ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಕಾರಣ ಇಮ್ಮಿಡಿಯೇಟ್ ಆಗಿ ಈಗಾಗಲೇ ಕೇಂದ್ರ ಹೇಳ್ತಾ ಇತ್ತು, 70 ದಿನಗಳವರೆಗೂ ಕೂಡ ಯಾವುದೇ ರೀತಿಯ ಆತಂಕ ಇಲ್ಲ, ಸಮಸ್ಯೆ ಇಲ್ಲ, ನಮ್ಮಲ್ಲಿ ಬೇಕಾದಷ್ಟು ಅಷ್ಟು ದಿನಗಳವರೆಗೂ ಕೂಡ ಗ್ಯಾಸ್ ಇದೆ ಅನ್ನುವಂತಹ ವಿಚಾರ. ಬಟ್ ಯಾಕೆ ಈಗ ಕಳೆದ ಕೆಲವು ದಿನಗಳಿಂದ ಈ ರೀತಿಯ ಸಮಸ್ಯೆ ಇಮ್ಮಿಡಿಯೇಟ್ ಆಗಿ ಆರಂಭ ಆಗಿದ್ದು? ಯಾಕೆ? ಏನಾಗ್ತಾ ಇದೆ? ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ? ಇದರ ದುರುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಹಾಗೆಯೇ ಇದೆ. ಆದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ಎಸ್ಮಾ ಜಾರಿ ಮಾಡಿದ್ರು ಕೂಡ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಹೋಟೆಲ್ಗಳು ಬಂದ್ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋಟೆಲ್ಗಳಲ್ಲಿ ಪರ್ಯಾಯ ಮಾರ್ಗವನ್ನ ಹುಡುಕುವಂತಹ ಅನಿವಾರ್ಯತೆ ಎದುರಾಗಿದೆ. ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನ ಈಗ ನಾವು ಶುರು ಮಾಡಬೇಕು ಅನ್ನುವಂತಹ ವಿಚಾರ ಹೇಳ್ತಿದ್ದಾರೆ. ಎಷ್ಟೋ ಹೋಟೆಲ್ಗಳಲ್ಲಿ ಆ ರೀತಿಯಾಗಿ ಸೌದೆ ಒಲೆಯಿಂದ ಅಡಿಗೆ ಮಾಡೋದಕ್ಕೆ ಅಲ್ಲಿ ಸ್ಥಳದ ಅವಕಾಶನೇ ಇಲ್ಲ. ಹಾಗಾದ್ರೆ ಏನು ಅನ್ನುವಂತಹ ಪರಿಸ್ಥಿತಿ ಹೋಟೆಲ್ ಮಾಲೀಕರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಎಷ್ಟೋ ಹೋಟೆಲ್ಗಳಲ್ಲಿ ಮೆನುವಿನಲ್ಲೇ ಬದಲಾವಣೆಯನ್ನ ಕೂಡ ಮಾಡಲಾಗಿದೆ. ಇನ್ನೂ ಕೆಲವು ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ಇವತ್ತು ಕೂಡ ಅನೇಕ ಹೋಟೆಲ್ಗಳು ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾದ್ರೆ ಹೋಟೆಲ್ಗಳ ಪರಿಸ್ಥಿತಿ ಸದ್ಯಕ್ಕೆ ಏನಿದೆ? ಹೋಟೆಲ್ನಲ್ಲಿ ಖಾಲಿ ದೋಸೆ ಇರುವುದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಈ ಪರಿಸ್ಥಿತಿ ಏನು? ಯಾವ ರೀತಿಯಾಗಿ ಈ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ? ಗ್ಯಾಸ್ ಎಮರ್ಜೆನ್ಸಿಯ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಆಗ್ಲೇ ನಾನು ಹೇಳ್ತಾ ಇದ್ದೆ, ಹೋಟೆಲ್ ಅಲ್ಲಿ ಖಾಲಿ ದೋಸೆಯೇ ಈಗ ತಿನ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಗ್ರಾಹಕರು ಅವರು ಕೂಡ ಅದನ್ನೇ ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ರಾಜ್ಯದ 30% ಹೋಟೆಲ್ಗಳು ಈಗಾಗಲೇ ಬಂದ್ ಆಗಿದೆ. ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿಯನ್ನ ನಿಮ್ಗೆ ನಾವು ಹೇಳ್ತಾ ಇದ್ದೀವಿ. ಆಲ್ಮೋಸ್ಟ್ 30% ಹೋಟೆಲ್ಗಳು ಈಗಾಗಲೇ ಕ್ಲೋಸ್ ಮಾಡಿವೆ ಸಿಲಿಂಡರ್ನ ಕಾರಣದಿಂದಾಗಿಯೇ. ಅಧಿಕ ಗ್ಯಾಸ್ ಬಳಕೆಯ ತಿಂಡಿ ಊಟಕ್ಕೂ ಕೂಡ ಹೋಟೆಲ್ ಮಾಲೀಕರು ಬ್ರೇಕ್ ಅನ್ನ ಹಾಕಿದ್ದಾರೆ. ಕಾರಣ, ಹೆಚ್ಚಾಗಿ ನಾವು ಸಿಲಿಂಡರ್ ಗ್ಯಾಸ್ ಅನ್ನ ಬಳಕೆ ಮಾಡಬೇಕಾದಂತಹ ಪದಾರ್ಥಗಳಿದ್ರೆ ಅಥವಾ ಮೆನು ಇದ್ರೆ ಅದನ್ನ ಕಟ್ ಆಫ್ ಮಾಡಿ ಯಾವುದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಗ್ಯಾಸ್ನ ಬಳಕೆ ಆಗುತ್ತೆ ಅಂತಹ ಮೆನುಗಳ ಮೊರೆ ಹೋಗ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಇದೀಗ ಗ್ರಾಹಕರು ಕೇಳಿದ್ದು ಅಲ್ಲಿ ಮಾಲೀಕರು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ರಾಹಕರಿಗೆ ಬೇಕಾದಂತಹ ಫುಡ್ ಅನ್ನ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಮುಖವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆ ಆಗಿರ್ಬೋದು, ಗ್ಯಾಸ್ನ ಬಳಕೆ ಆಗ್ತಾ ಇರುವಂತಹ ಆಹಾರ ಪದಾರ್ಥಗಳಲ್ಲಿ ಪೂರಿ ಆಗಿರ್ಬೋದು, ವಡೆ ಆಗಿರ್ಬೋದು, ಬಜ್ಜಿ, ಬೋಂಡ ಆಗಿರ್ಬೋದು, ಇಂತಹ ತಿಂಡಿಗಳು ಇನ್ನು ಮುಂದೆ ಮೆನು ಅಲ್ಲಿ ಇರೋದಿಲ್ಲ. ಕಾರಣ ಈಗಾಗಲೇ ಅದನ್ನ ಕಟ್ ಆಫ್ ಮಾಡಲಾಗಿದೆ. ಎಣ್ಣೆಯ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ, ಅದರಲ್ಲೂ ಕೂಡ ಸಿಲಿಂಡರ್ನ ಗ್ಯಾಸ್ ಸ್ಟವ್ನ ಬಳಕೆಯನ್ನ ಜಾಸ್ತಿ ಮಾಡಬೇಕಾಗುತ್ತೆ ಇದರಲ್ಲಿ. ಹಾಗಾಗಿ ಇವುಗಳನ್ನ ಎಲ್ಲವನ್ನ ಕೂಡ ಮೆನುವಿನಿಂದ ತೆಗೆದು ಹಾಕಲಾಗಿದೆ. ಪ್ರಮುಖವಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಏನು ಸೌತ್ ಇಂಡಿಯನ್ ಆಗಿರ್ಬೋದು, ನಾರ್ತ್ ಇಂಡಿಯನ್, ಚೈನೀಸ್ ಫುಡ್ಗಳನ್ನ ಏನು ಇಡ್ತಾ ಇದ್ರು ಮೆನುಗಳಲ್ಲಿ ಅದನ್ನ ಕೂಡ ಈಗಾಗಲೇ ಕಟ್ ಮಾಡಲಾಗಿದೆ. ಚೈನೀಸ್ ಫುಡ್ ಆಗಿರ್ಬೋದು, ಉತ್ತರ ಭಾರತದ ಊಟಕ್ಕೂ ಕೂಡ ಈಗಾಗಲೇ ಹೋಟೆಲ್ಗಳಲ್ಲಿ ಫುಲ್ ಸ್ಟಾಪ್ ಇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ ಬಂದ್ ಮಾಡಿ ಸೌದೆ ಒಲೆಯನ್ನ ಬಳಕೆ ಮಾಡೋದಕ್ಕೂ ಕೂಡ ಕೆಲವು ಹೋಟೆಲ್ಗಳಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಬಟ್ ಅದು ಪರಿಹಾರನಾ ಅನ್ನುವಂತಹ ಪ್ರಶ್ನೆ ಈಗ ಹೋಟೆಲ್ ಮಾಲೀಕರಲ್ಲೇ ಇದೆ. ಕಾರಣ, ಸೌದೆ ಒಲೆಯಿಂದ ಅಡಿಗೆ ಮಾಡಿದ್ರೆ ಬಹಳ ಖುಷಿನೇ ಅಥವಾ ರುಚಿಕರ ಆಗಿರುತ್ತೆ. ಈ ಹಿಂದೆ ಅದನ್ನೇ ಬಳಕೆ ಮಾಡ್ತಾ ಇದ್ರು. ಆದ್ರೆ ಪರಿಸ್ಥಿತಿ ಬದಲಾಯಿಸಿದೆ. ಇಮ್ಮಿಡಿಯೇಟ್ ಆಗಿ ಫುಡ್ ಬೇಕಾಗತ್ತೆ ಅಥವಾ ಗ್ಯಾಸ್ ಸ್ಟವ್ ಅಲ್ಲಿ ಬಳಕೆ ಮಾಡುವಂತ ಸಿಲಿಂಡರ್ಗಳಿಂದ ಬಳಕೆ ಮಾಡಿ ಆಹಾರ ಮಾಡುವಷ್ಟು ಈಸಿಯಾಗಿ ಫಾಸ್ಟ್ ಆಗಿ ಇದರಿಂದ ಆಗೋದಿಲ್ಲ. ಜೊತೆಗೆ ಕಟ್ಟಿಗೆಯ ಬಳಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ, ಅದರಿಂದ ಸಮಸ್ಯೆಗಳು ಉಂಟಾಗ್ತಾ ಇರೋದು. ಹೀಗೆ ಇದರ ಬಗ್ಗೆನೂ ಕೂಡ ಸಾಕಷ್ಟು ಸಮಸ್ಯೆಗಳು ಇದೆ. ಬಟ್ ಸಿಬ್ಬಂದಿಯನ್ನ ಕಟ್ ಮಾಡ್ತಾ ಇದ್ದಾರೆ ಮಾಲೀಕರು ಅಂತ ಹೇಳಿದ್ರೆ, ಈಗ ಒಂದು ಕಡೆ ಬೇಕಾದಂತಹ ಮೆನುಗಳಿಲ್ಲ, ಎಷ್ಟು ಬೇಕೋ ಅಷ್ಟೇ. ಗ್ರಾಹಕರು ಕೆಲವು ಕಡೆಗಳಲ್ಲಿ ಬರುವಂತಹ ಚಾನ್ಸಸ್ ಕಡಿಮೆ ಇದೆ ಇಂತಹ ಒಂದು ಮೆನುಗಳನ್ನು ನೋಡಿದ ಸಂದರ್ಭದಲ್ಲಿ. ಮತ್ತೊಂದು ಕಡೆ ಸಿಬ್ಬಂದಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ನಾವು ಯಾಕೆ ಅವರನ್ನು ಸುಮ್ಮನೆ ಕರ್ಸ್ಕೊಳ್ಳೋದು, ಅವ್ರಿಗೆ ಯಾಕೆ ಸ್ಯಾಲರಿ ಕೊಡೋದು ಅನ್ನುವಂತಹ ಪ್ರಶ್ನೆ ಕೂಡ ಹೋಟೆಲ್ ಮಾಲೀಕರಲ್ಲಿದೆ. ಸಿಬ್ಬಂದಿಯ ಕೆಲಸಕ್ಕೂ ಈಗ ಕೊಕ್ಕೆ ಬೀಳ್ತಾ ಇದೆ. ಕೆಲ ಹೋಟೆಲ್ಗಳಲ್ಲಿ ಸೀಟು ಕಡಿತ ಆಗಿರುವಂತದ್ದು ಎಷ್ಟು ಇದೆ ಅದನ್ನ ಆ ರೀತಿಯ ಸೀಟ್ ಅರೇಂಜ್ಮೆಂಟ್ ಅನ್ನ ಬಿಟ್ಟು ಈಗ ಕೆಲವು ಸೀಟ್ ಅರೇಂಜ್ಮೆಂಟ್ ಅನ್ನು ಕೂಡ ಹೋಟೆಲ್ ಮಾಲೀಕರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನೆಲ್ಲ ಸಮಸ್ಯೆಯನ್ನ ಹೋಟೆಲ್ ಮಾಲೀಕರು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಅವರ ಮಾತುಗಳಲ್ಲೇ ಕೇಳೋಣ. ಕನಿಷ್ಠ ಕಾಫಿ, ಟೀ ಮತ್ತು ಅಗತ್ಯವಿರುವಂತಹ ತಿಂಡಿ ತಿನಿಸುಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮಲ್ಲಿರುವಂತಹ ಮೆನುವನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ತಿಂಡಿ ತಿನಿಸುಗಳನ್ನು ಉಣಬಡಿಸುವಂತ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ.
ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡುತ್ತಿದ್ದೇವೆ. ಮತ್ತು ಇದು ಅತಿ ಹೆಚ್ಚು ತೊಂದರೆ ಇರೋದು ಕರ್ನಾಟಕದಲ್ಲಿ. ಬೇರೆ ಯಾವ ರಾಜ್ಯದ ಇಷ್ಟು ತೊಂದರೆ ಇಲ್ಲ. ಯಾಕಂದರೆ ತಮಿಳುನಾಡು ಒಳಗೆ 2 ಸಿಲಿಂಡ್ರು 3 ಸಿಲಿಂಡ್ರು ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಕೆಲವು ಏರಿಯಾಕ್ಕೆ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲೇ ಇದ್ದಕ್ಕಿದ್ದಾಗೆ ಕ್ಲೋಸ್ ಮಾಡಿದ್ದು ಕರ್ನಾಟಕದಲ್ಲಿ. ಇದು ಯಾಕಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿಂದು ನಾವೀಗ ನಾಳೆ ನಮ್ಮ ಸ್ಥಿತಿ ಏನಿದೆ ಅಂತ ನೋಡ್ತೇವೆ. ಎಷ್ಟು ಹೋಟ್ಲು ಮೊದಲು ನಮ್ಮದು ಈಗ ಬಂದಾಗ ಹೋಟ್ಲ್ ಲೆಕ್ಕ ಮಾಡ್ತೇವೆ ನಾವು. ಬಂದ್ ಮಾಡಿದರೆ ಎಲ್ಲರೂ ಕೂಡ ಇಡೀ ಹುಬ್ಬಳ್ಳಿಯೊಳಗಿರುವಂಥ ಎಲ್ಲ ಸಣ್ಣ ದೊಡ್ಡ ಎಲ್ಲ ಹೋಟೆಲ್ಗಳು ಬಂದ್ ಮಾಡಿ ಒಂದು ಮನವಿಯನ್ನು ಕೊಡಬೇಕು. ಮತ್ತು ಇದರ ಹಿಂದೆ ಯಾರು ಈ ರೀತಿಯ ಏನಾದರೂ ಹುನ್ನಾರಗಳಿದ್ದರೆ ಸರಿ ಮಾಡಿಸ್ಬೇಕು ಅಂಥೇಳಿ ನಾವು ವಿನಂತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸಾಧಾರಣ 1 ತಾರೀಕು ಮಾರ್ಚ್ನಿಂದ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಪ್ರೊಡಕ್ಷನ್ನೇ ಮಾಡಬಾರದೆಂದು ಕೇಂದ್ರ ಸರ್ಕಾರ ಆಯಿಲ್ ಕಂಪನಿಗಳಿಗೆ ಸೂಚನೆ ಕೊಟ್ಟಿದೆ. ಇದರಿಂದ ನಮಗೆ ಸಪ್ಲೈ ಇಲ್ಲ. ಸೌತ್ ಇಂಡಿಯನ್ ಸ್ಟೈಲ್ ವೆಜಿಟೇರಿಯನ್ ಹೋಟೆಲ್ ಸಾಧಾರಣ 500 ಹೋಟ್ಲು ಇದೆ. ಸಾಧಾರಣ ಒಂದು 10% ಹೋಟೆಲಿಯರ್ಸ್ ಆಲ್ರೆಡಿ ಬಂದ್ ಮಾಡಿದ್ದಾರೆ. ಮೇನ್ಲಿ ದೋಸೆ ಐಟಮ್ ಬೆಳಿಗ್ಗೆಯಿಂದ ಮಧ್ಯಾಹ್ನ ಇರುವುದಿಲ್ಲ. ಹೀಗೆ ಪರಿಸ್ಥಿತಿ ಆದರೆ ಎಲ್ಲ ಹೋಟೆಲ್ಗಳು ಬಂದ್ ಆಗುವ ಚಾನ್ಸಸ್ ಉಂಟು. ದೋಸೆ ಐಟಮ್ ಅನ್ನು ಬಂದ್ ಮಾಡಿದ್ದೇವೆ. ಬೆಳಿಗ್ಗೆದ್ದು ನಾವು ಮಾಡೋದಿಲ್ಲ. ಈಗ ಗ್ಯಾಸಿನಿಂದ ಪ್ರಾಬ್ಲಮ್ ಆಗಿದೆ. ಸೊ ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಆರಂಭ ಆಗಿದ್ರು ಕೂಡ ಈಗಾಗಲೇ ಹೋಟೆಲ್ ಮಾಲೀಕರೊಬ್ರು ಹೇಳ್ತಾ ಇದ್ರಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರೀತಿಯಾದಂತಹ ಸಮಸ್ಯೆ ಇಲ್ಲ. ವೈ ಇನ್ ಕರ್ನಾಟಕ ಅನ್ನುವಂತಹ ಪ್ರಶ್ನೆಯನ್ನ ಅವರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲರಿಗೂ ಕೂಡ ಇರುವಂತಹ ಪ್ರಶ್ನೆ, ಬೇರೆ ರಾಜ್ಯಗಳಲ್ಲಿ ಇಂತಹ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಆಗಿದ್ದು ಎಲ್ಲೂ ಕೂಡ ವರದಿ ಆಗ್ತಾ ಇಲ್ಲ. ಅವರಿಗೆ ಒಂದು ದಿನ ಬಿಟ್ಟು ಒಂದು ದಿನ ಗ್ಯಾಸ್ನ ಪೂರೈಕೆ ಆಗ್ತಾ ಇದೆ. ಆದ್ರೆ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಈಗಾಗಲೇ ಎಲ್ಲೂ ಕೂಡ ಸಪ್ಲೈ ಆಗದ ಹಾಗೆ ಆಗಿದೆ. ಕಳೆದ 2-3 ದಿನಗಳಿಂದ ಸಪ್ಲೈ ಆಗೋದೇ ಸ್ಟಾಪ್ ಆಗಿಬಿಟ್ಟಿದೆ. ಹಾಗಾದ್ರೆ ಯಾಕೆ ಕರ್ನಾಟಕದಲ್ಲಿ? ಇದರ ಹಿಂದೆ ಏನಿದೆ? ಯಾರ ಪಿತೂರಿ ಇದೆ? ಅಥವಾ ಯಾರಾದ್ರೂ ಈ ರೀತಿಯಾಗಿ ನಾವು ಬ್ಲ್ಯಾಕ್ ಅಲ್ಲಿ ಮಾರ್ಕೆಟ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಅದೇ ಕಾರಣಕ್ಕಾಗಿ ಇವತ್ತು ಮೀಟಿಂಗ್ ಅನ್ನು ಕೂಡ ಈಗಾಗಲೇ ಸಿಎಸ್ ಅವರು ಕರೆದಿದ್ದಾರೆ. ಈಗಾಗಲೇ ಹೋಟೆಲ್ ಮಾಲೀಕರ ಸಂಘದ ಮುಖಂಡರುಗಳಿಗೆ ಆಗಿರ್ಬೋದು, ಹೋಟೆಲ್ ಮಾಲೀಕರಿಗೆ ಆಗಿರ್ಬೋದು, ಜೊತೆಗೆ ಪೊಲೀಸ್ ಕಮಿಷನರ್ ಆಗಿರ್ಬೋದು, GPA ಮುಖ್ಯಸ್ಥರಿಗೆ ಆಗಿರ್ಬೋದು, ಅವರು ಎಲ್ಲರೂ ಕೂಡ ಈಗಾಗಲೇ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನ ಕೂಡ ಕಂಡುಕೊಳ್ಬೇಕಾಗಿದೆ. ನಾವು ಆಗ್ಲೇ ಹೇಳ್ತಾ ಇದ್ವಿ, ಇದು ಕೇವಲ ಹೋಟೆಲ್ ಉದ್ಯಮದ ಮೇಲೆ ಮಾತ್ರ ಪರಿಣಾಮ ಬೀಳ್ತಾ ಇಲ್ಲ. ಇದನ್ನೇ ನಂಬಿಕೊಂಡಂತಹ ಬೇರೆ ಉದ್ಯಮಗಳು ಅಥವಾ ಈಗಾಗಲೇ ವೆಹಿಕಲ್ಗಳಾಗಿರ್ಬೋದು, ಸಂಚಾರದ ವಿಚಾರ ಆಗಿರ್ಬೋದು, ಇವೆದರ ಮೇಲೂ ಕೂಡ ಪರಿಣಾಮ ಬಿದ್ದಿದೆ. ಹಾಗಾದ್ರೆ ಯಾವ್ಯಾವ್ದರ ಮೇಲೆ ಪರಿಣಾಮ ಬಿದ್ದಿದೆ? ಆಟೋ ಕ್ಯಾಬ್ಗೂ ಕೂಡ ಗ್ಯಾಸ್ನ ಟ್ರಬಲ್ ಉಂಟಾಗಿರುವಂತದ್ದು, ಇದಕ್ಕೂ ಕೂಡ ಈಗಾಗಲೇ ಸಮಸ್ಯೆ ಉಂಟಾಗಿದ್ರೆ ಅದು ಇನ್ನೊಂದಷ್ಟು ರೀತಿಯಾಗಿ ಚೈನ್ ಲಿಂಕ್ ಆಗ್ತಾ ಹೋಗುತ್ತೆ. ಬೆಂಗಳೂರಿನಲ್ಲಿ ಆಟೋ ಕ್ಯಾಬ್ ಪ್ರಯಾಣವೂ ಕೂಡ ಇದೀಗ ದುಸ್ತರ ಆಗಿದೆ. ಅವರಿಗೂ ಕೂಡ ಈಗಾಗಲೇ CNG ಸಿಗ್ತಾ ಇಲ್ಲ ಅನ್ನೋದಾದ್ರೆ ಅವರು ಕೂಡ ಇದ್ದಿದ್ರಲ್ಲೇ ಓಡಿಸಬೇಕಾದಂತಹ ಪರಿಸ್ಥಿತಿ. ಅದರಲ್ಲೂ ಕೂಡ ಅವರಿಗೂ ಕೂಡ ಅದರಲ್ಲಿ ಅಮೌಂಟ್ ಅನ್ನ ಜಾಸ್ತಿ ಕೊಟ್ಟು ಅವರು ಈಗಾಗಲೇ CNG ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಒಂದೆಡೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಕ್ಕಿದ್ರು ಕೂಡ ಈಗಾಗಲೇ ಬೆಲೆ ಜಾಸ್ತಿ ಆಗಿದೆ. ಈಗಾಗಲೇ ಆಟೋ ಚಾಲಕರು ಸಾಕಷ್ಟು ಕಡೆಗಳಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಆಗಿರ್ಬೋದು, ಗ್ಯಾಸ್ಗಳ ಬಂಕ್ಗಳ ಮುಂದೆ ಆಗಿರ್ಬೋದು ಪ್ರತಿಭಟನೆಯನ್ನ ಮಾಡಿದ್ದು, ಜಗಳ ಮಾಡಿದಂತಹ ಉದಾಹರಣೆಗಳನ್ನ ಕೂಡ ನಾವಿಲ್ಲಿ ಗಮನಿಸಿದ್ವಿ. ಈ ಹಿಂದೆ CNG ದರ 1 kgಗೆ 60 ರಿಂದ 65 ರೂಪಾಯಿಯನ್ನ ಕೊಡ್ತಾ ಇದ್ರು. ಆದ್ರೆ ಏಕಾಏಕಿ 90 ರೂಪಾಯಿಗೆ ಈಗಾಗಲೇ ಕೊಡ್ತಾ ಇದ್ದಾರೆ. 1 kgಗೆ ಇಮ್ಮಿಡಿಯೇಟ್ ಆಗಿ ರೇಟ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಈಗ ಅದಕ್ಕೆ ಆಟೋ ಚಾಲಕರು ಅಥವಾ ಕ್ಯಾಬ್ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಬಂಕ್ ಅವರೇ ಹೇಳ್ತಾ ಇದ್ದಾರೆ, ನಾವ್ ಏನ್ ಮಾಡೋದಕ್ಕೆ ಸಾಧ್ಯ ಇದೆ? ನಮ್ಗೆ ಇಲ್ಲಿ ಸಪ್ಲೈ ಎಷ್ಟು ಬರುತ್ತೆ ನಾವು ಅಷ್ಟು ಕೊಡ್ತೀವಿ, ದರ ದುಬಾರಿ ಆಗಿ ನಾವು ಕೂಡ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಉತ್ತರವನ್ನು ಅವರು ಕೊಡ್ತಾ ಇದ್ದಾರೆ. ನಿನ್ನೆಯಿಂದ LPG ಗ್ಯಾಸ್ ಪೂರೈಕೆನೇ ಆಗ್ತಾ ಇಲ್ಲ. ಕೆಲವು ಬಂಕ್ಗಳಂತೂ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇದರ ಸಮಸ್ಯೆನೇ ಬೇಡಪ್ಪ, ನಾವು ಯಾಕೆ ಅಲ್ಲಿ ಗ್ರಾಹಕರ ಜೊತೆ ಜಗಳ ಮಾಡೋದು, ಅಥವಾ ನಮ್ಗೇನೆ ಇಲ್ಲಿ ಜಾಸ್ತಿ ಕೊಟ್ಟು ನಾವು ಯಾಕೆ ತಗೊಂಡು ಲಾಸ್ ಮಾಡೋದು ಅಂತ ಹೇಳಿ ಕೆಲವು ಬಂಕ್ಗಳನ್ನೇ ಕ್ಲೋಸ್ ಮಾಡಿದ್ದಾರೆ. ಅಧಿಕ ಹಣ ಕೊಟ್ಟರು ಕೂಡ ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ. ಇದು ಇನ್ನು ಮುಂದೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಬೆಲೆ ಜಾಸ್ತಿ ಕೊಡ್ತಾರೆ, ಆ ಬೆಲೆ ಜಾಸ್ತಿಯಾಗಿ ಗ್ರಾಹಕರ ಮೇಲೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ದುಬಾರಿ ಬೆಲೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಬೆಂಗಳೂರಿನ ಕೆಲ ಗ್ಯಾಸ್ ಬಂಕ್ಗಳು, ನಾನು ಆಗ್ಲೇ ಹೇಳಿದಾಗ ಆಲ್ಮೋಸ್ಟ್ ಈಗಾಗಲೇ ಗ್ಯಾಸ್ ಬಂಕ್ಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ನಮಗೆ ಸಪ್ಲೈ ಆಗ್ತಾ ಇಲ್ಲ ಅನ್ನೋದು ಒಂದಾದ್ರೆ, ಮತ್ತೆ ದುಬಾರಿ ಕೊಟ್ಟು ನಮಗೆ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಉತ್ತರವನ್ನ ಕೂಡ ಗ್ಯಾಸ್ ಬಂಕ್ಗಳು ಹೇಳ್ತಾ ಇರುವಂತದ್ದು. ಆಟೋ ಕ್ಯಾಬ್ ಅನ್ನೇ ನಂಬಿರುವಂತಹ ಚಾಲಕರಿಗೆ ಇದರಿಂದ ಸಾಕಷ್ಟು ಸಂಕಷ್ಟ ಉಂಟಾಗ್ತಾ ಇದೆ. ಅವರಿಗೆ ಈಗ ಒಂದ್ ಕಡೆ ದುಡಿಮೆನೂ ಇಲ್ಲ, ಮತ್ತೊಂದ್ ಕಡೆ ಹಣನೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾದ್ರೆ ಚಾಲಕರು ಕೂಡ ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ನಿಗದಿ ಆಗಿರ್ಬೇಕಾದದ್ದು ಇಲ್ಲಿ ಇವ್ರು ನಮ್ಮನ್ನು ಲೂಟಿ ಮಾಡ್ತಾವ್ರೆ, ಚಾಲಕರುಗಳು ಗ್ರಾಹಕರುಗಳನ್ನ ಲೂಟಿ ಮಾಡ್ತಾವ್ರೆ.
ಗ್ರಾಹಕರುಗಳು ನಮ್ಮನ್ನು ಲೂಟಿ ಮಾಡ್ಕೊಂಡು ನಮ್ಮನ್ನು ಕಂಪ್ನಿಗಳಿಗೆ ಕೊಡ್ತಾ ಇದೀವಿ, ಅಷ್ಟೇ ವ್ಯತ್ಯಾಸ. ಈಗ ಇಂಥ ಬಂಕ್ಗಳು ಎನ್ಕ್ಯಾಶ್ ಮಾಡ್ಕೊಂಡು ಇವತ್ತು 85 ರೂಪಾಯಿ ಗ್ಯಾಸ್ ಮಾಡ್ಕೊಂಡು ಚಾಲಕರುಗಳನ್ನ ಲೂಟಿ ಮಾಡ್ತಿರೋದ್ರಿಂದ ಈಗ 10 ಜನದ ಒಗ್ಗಟ್ಟೇನು ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸಿದ್ವಿ. ಹಾಗೆ ಸರ್ಕಾರಗಳು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಆದಷ್ಟು ದರ ನಿಗದಿಪಡಿಸೋದ್ರ ಬಗ್ಗೆ ಬಡವರನ್ನ ನೋಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಕಣ್ತರ್ ನೋಡಬೇಕು. ಮಿನಿಮಮ್ 36 ರೂಪಾಯಿ, ಕಿಲೋಮೀಟರ್ಗೆ 18 ರೂಪಾಯಿ ಇದೆ. ಇನ್ನು ಮಾಮೂಲಿ ಅಗ್ರಿಗೇಟರ್ ಕಂಪನಿಗಳಲ್ಲೆಲ್ಲವೂ ಕೂಡ ಇನ್ನೇನು ಮಾಮೂಲಿ ಇದ್ದೇ ಇರುತ್ತೆ. ಈಗ ಇವ್ರು ಹೇಳೋ ಲೆಕ್ಕಾಚಾರ ನೋಡ್ಕೊಂಡ್ರೆ ಬೇರೆ ಎಲ್ಲೋ ಯುದ್ಧ ಆಗ್ತಾ ಇರೋದಕ್ಕೆ ಭಾರತದ ಬಡಜನದ ಆಟೋ ಚಾಲಕರುಗಳ ಮೇಲೆ ಸಂಪೂರ್ಣವಾಗಿ ಹೊರೆಯನ್ನು ಹಾಕಿ ಇವ್ರನ್ನೆಲ್ಲ ಮುಂದೆ ಮಲಗಿಸ್ತಾರೆ ಅಂತ ಅನ್ಸುತ್ತೆ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳಿಲ್ಲ ಅಂದ್ರೆ. ಈಗ ಉದಾಹರಣೆಗೆ 85 ರೂಪಾಯಿ ಆಗಿರೋದಕ್ಕೆ ಇವತ್ತು ಎಷ್ಟೋ ಜನ ಆಟೋ ಚಾಲಕರುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ತರ ಇನ್ನು 15 ದಿನ ಹೋದ್ಮೇಲೆ ಇವ್ರೇನಾದ್ರೂ ಸಿಕ್ಲೇ ಇಲ್ಲ ಅಂತ 150 ರೂಪಾಯಿ ಗ್ಯಾಸ್ ಮಾಡಿ ಇಟ್ಬಿಟ್ರೆ ಸರ್ಕಾರ ಏನು ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಇವರೆಲ್ಲ ಏನ್ ಮಾಡ್ಬೇಕಾಗುತ್ತೆ? ಮನೇಲೇ ಇರ್ಬೇಕಾಗುತ್ತೆ. ಸರ್ಕಾರ ಏನಾದ್ರು ಮನೆಗೆ ತಗೊಂಡ್ ಬಂದು ನಮ್ಗೆ ಏನಾದ್ರು ಊಟ ಕೊಡುತ್ತಾ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಅಂತಂದ್ರೆ ಇವಾಗಲೇ ಬಿಟ್ಟು ಖಾಲಿ ಬರ್ತಾ ಇದಾರೆ. ಅವ್ರ ಮೇಲೆ ಹೊರೆ ಏನು ಇದು ಮಾಡ್ತಿಲ್ಲ. ಒಂದು ಬಂಕಲ್ಲಿ 70 ರೂಪಾಯಿ, 70 ರೂಪಾಯಿ ಯಾವ ರೀತಿ ಟ್ಯಾಕ್ಸು, ಯಾವ ರೀತಿ ಇದು ಸ್ಟಾಕ್ ಇದ್ರು ಮತ್ತೆ ಕೊಡ್ತಾ ಇಲ್ಲ. ಯಾಕೆ? ಫಸ್ಟ್ ಬ್ಲಾಕ್ ಅಲ್ಲಿ 64 ರೂಪಾಯಿ 90 ಪೈಸೆ ತಗೊಂಡು 65 ರೂಪಾಯಿ ಇರ್ಬೋದು ಅದು. ಅಲ್ಲಿ ಒಂದೊಂದು ಬಂಕಲ್ಲಿ ಒಂತಾಗೆ 70 ರೂಪಾಯಿ, ಒಂತಾಗೆ 76 ರೂಪಾಯಿ ಅಂತಾರೆ. ಇದು ಯಾವ ರೀತಿ? ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ, ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಆದ್ರೆ ಈಗ ಮತ್ತೊಂದು ಕಡೆ ದೇವಸ್ಥಾನಗಳಿಗೂ ಕೂಡ ಇದರ ಒಂದು ಎಫೆಕ್ಟ್ ತಟ್ಟಿರುವಂತದ್ದು, ದಾಸೋಹಕ್ಕೂ ಕೂಡ ಇದರ ಒಂದು ಪರಿಣಾಮ ಬಿದ್ದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ದೇವಸ್ಥಾನಗಳಲ್ಲಿ ಅನ್ನದಾಸೋಹ ಮಾಡುವಂತಹ ದೇವಸ್ಥಾನಗಳಿಗೂ ಕೂಡ ಇದರ ಸಮಸ್ಯೆ ಆಗ್ತಾ ಇದೆ. ದೇವರಿಗೂ ಕೂಡ ತಟ್ಟಿದೆ ಗಲ್ಫ್ ಯುದ್ಧದ ಭೀತಿ. ಯಾಕಂತ ಹೇಳಿದ್ರೆ ಅಲ್ಲಿಂದ ಆದಂತಹ ಯುದ್ಧದ ಪರಿಣಾಮ ಈಗ ದೇವಸ್ಥಾನಗಳಿಗೂ ಕೂಡ ಆಗ್ತಾ ಇದೆ. ಕಾರಣ ಅಲ್ಲಿಗೂ ಕೂಡ ಅಡಿಗೆ ಮಾಡೋದಕ್ಕೆ ಸಿಲಿಂಡರ್ ಬೇಕಾಗುತ್ತೆ, ಅವರಿಗೂ ಕೂಡ ಸಿಗ್ತಾ ಇಲ್ಲ. ಗ್ಯಾಸ್ ಸಮಸ್ಯೆಯಿಂದ ಅನ್ನ ಪ್ರಸಾದದ ಮೇಲೂ ಕೂಡ ಪರಿಣಾಮ ಆಗ್ತಾ ಇದೆ. ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಹೇಳಿ ದಾಸೋಹಗಳನ್ನ ಮಾಡ್ತಾ ಇದ್ರು, ಅನ್ನ ಪ್ರಸಾದವನ್ನ ನೀಡ್ತಾ ಇದ್ರು. ಅಂತಹ ದೇವಸ್ಥಾನಕ್ಕೂ ಕೂಡ ಇದೀಗ ಕರಿಚಾಯೆ ಬಿದ್ದಿರೋದು. ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲೂ ಕೂಡ ಪ್ರಸಾದ ಬಂದ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನ ಬಂಡೆ ಮಹಾಕಾಳಿ ದೇಗುಲದಲ್ಲೂ ಕೂಡ ಅನ್ನ ಪ್ರಸಾದ ಈಗ ಬಂದ್ ಆಗಿದೆ. ಆಲ್ರೆಡಿ ಈಗಾಗಲೇ ಅಲ್ಲಿ ಈ ರೀತಿ ಸಾಧ್ಯ ಆಗ್ತಾ ಇಲ್ಲ ಸಿಲಿಂಡರ್ ಇಲ್ಲದೆ ಇರೋದ್ರಿಂದ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ಸದ್ಯಕ್ಕಂತ ಸಮಸ್ಯೆ ಆಗಿಲ್ಲ, ಮುಂದೆ ಗೊತ್ತಿಲ್ಲ ಅನ್ನುವಂತಹ ಉತ್ತರ ಕೂಡ ಸಿಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸದ್ಯಕ್ಕೆ 10 ದಿನಗಳ ಕಾಲ ಅಡುಗೆ ಮಾಡೋದಕ್ಕೆ ಸಿಲಿಂಡರ್ ವ್ಯವಸ್ಥೆ ಇದೆ, ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ, ಸಮಸ್ಯೆ ಇಲ್ಲ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅನ್ನದಾನಕ್ಕೆ 3 ದಿನದಷ್ಟು ದಿನ ಈಗಾಗಲೇ ಸಿಲಿಂಡರ್ನ ವ್ಯವಸ್ಥೆ ಇದೆ. ಆದ್ರೆ ಮುಂದೆ ಏನು ಅನ್ನೋದು ಅಲ್ಲೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ 3 ದಿನಕ್ಕೆ ಸಮಸ್ಯೆ ಆಗಿಲ್ಲ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅನ್ನ ಪ್ರಸಾದಕ್ಕೆ 2 ವಾರಗಳ ಕಾಲ ಸಮಸ್ಯೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಂದೆ ಏನು ಅನ್ನೋದು ಅಲ್ಲೂ ಕೂಡ ಗೊತ್ತಿಲ್ಲ, ಒಂದು ವೇಳೆ ಸಿಲಿಂಡರ್ ಸಪ್ಲೈ ಆಗದಿದ್ರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಅನೇಕ ದೇವಸ್ಥಾನಗಳಲ್ಲಿ ಈಗಾಗಲೇ ಸಿಲಿಂಡರ್ ಸಮಸ್ಯೆಯಿಂದ ಅನ್ನದಾಸೋಹವನ್ನ ನಿಲ್ಲಿಸ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಿದ್ರೆ ಕೆಲವು ಕಡೆಗಳಲ್ಲಿ ದೇವಸ್ಥಾನಗಳಲ್ಲಿ ಅನ್ನದಾಸೋಹಕ್ಕೆ ಸಮಸ್ಯೆ ಆಗಿದೆ, ಈ ಒಂದು ಸಿಲಿಂಡರ್ ಸಪ್ಲೈ ಆಗದೆ ಇರೋದ್ರಿಂದ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ದೇವಾಲಯಗಳ ಆಡಳಿತ ಮಂಡಳಿಯವರು ಏನು ಹೇಳಿದ್ದಾರೆ ನೋಡೋಣ. ಸಿಲಿಂಡರ್ ಮುಗಿಯೋವರೆಗೂ ನಾವು ವ್ಯವಸ್ಥೆ ಮಾಡ್ತೀವಿ, ಪ್ರಸಾದಕ್ಕೆ ಯಾವುದೇ ತೊಂದರೆ ಇಲ್ಲದಂಗೆ. ಅದು ಮುಗಿದ ಮೇಲೆ ಬದಲಿ ವ್ಯವಸ್ಥೆ ಆಡಳಿತ ಮಂಡಳಿ ಜೊತೆ ಮಾತಾಡಿ ನಾವು ಯಾವ ಥರ ಮುಂದಿನ ಕ್ರಮ ಕೈಗೊಳ್ಬೇಕು ಅನ್ನೋ ಮಾತಾಡಿ ಪ್ರಸಾದ ಅಂತೂ ನಿಲ್ಲಿಸಲ್ಲ. ಇದನ್ನೇ ಎಷ್ಟೋ ಜನ ಭಕ್ತಾದಿಗಳು ನಂಬ್ಕೊಂಡು ಪ್ರಸಾದಕ್ಕೆ ಅಂತ ಬರ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು ಅಂತ ಕಡಿಮೆ ಪ್ರಮಾಣದಲ್ಲಾದರೂ ಕೊಟ್ಟು ನಾವು ವ್ಯವಸ್ಥೆ ಮಾಡ್ತೀವಿ. ಪ್ರಾಧಿಕಾರದಲ್ಲಿ ನಮಗೆ ಪ್ರಸಾದ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಒಂದು ಅನಿಲದ ಗ್ಯಾಸ್ ಸಿಲಿಂಡರ್ಗಳ ತೊಂದರೆ ಇಲ್ಲ. ಈಗಾಗಲೇ ನಮಗೆ ಸುಮಾರು 150 ಅನಿಲ ಸಿಲಿಂಡರ್ಗಳು ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಈಗಾಗಲೇ ವಿತರಕರ ಜೊತೆ ನಾವು ಮಾತಾಡಿದ್ದೇವೆ. ಜಾತ್ರೆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡ್ಕೊಡ್ಬೇಕು ಅಂತೇಳಿ ನಾವು ಪತ್ರವನ್ನು ಬರೆದಿದ್ದೇವೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ವಿಷಯವನ್ನು ತಿಳಿಸಿದ್ದೇವೆ. ತನಕ ಏನ್ ನೋಡಿಲ್ಲ, ಇನ್ನ ಏನಾಗತ್ತೆ ಗೊತ್ತಾಗತ್ತೆ. ಇನ್ನ ಏನಾಗಿಲ್ಲ. ನೀವು ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ತೀರಾ? ಹಾ, ಗ್ಯಾಸ್ ನಲ್ಲಿ ಮಾಡ್ತೀವಿ. ಎಲ್ಲಿ? ಇಲ್ಲಿ ಕೆಳಗಡೆ ನಮ್ ಕಿಚನ್ ಇದೆಲ್ಲ ಅಲ್ಲಿ. ಏನ್ ತೊಂದರೆ ಇನ್ನ ಏನ್ ಬಂದಿಲ್ಲ. ನಿಮ್ಮ ಈ ಸ್ಟೀಮ್ ಸೆಂಟರ್ ಇದೆಯಲ್ಲ, ಅಲ್ಲಿ ಸ್ಟೀಮ್ ಅಲ್ಲಿ ಮಾಡಲ್ಲ? ಅಲ್ಲಿ ಮಾಡಲ್ಲ. ನಮ್ದು ಈ ಸೆಂಟರ್ ಬೇರೆ, ಆ ಸೆಂಟರ್ ಬೇರೆ. ಈ ಶೇಷಾದ್ರಿಪುರಂ ಇಸ್ಕಾನ್ ಇದೆಲ್ಲ ಇಲ್ಲೂ ಕಂಪ್ಲೀಟ್ ಬೇರೆ. ಇನ್ನ ಏನ್ ಪ್ರಾಬ್ಲಮ್ ಬಂದಿಲ್ಲ, ಆಮೇಲೆ ಏನ್ ಬರುತ್ತೆ ನೋಡೋಣ. ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್? ಸದ್ಯಕ್ಕೆ ಏನ್ ಪ್ರಾಬ್ಲಮ್. ಇದು ದೇವಾಲಯದ ಮೇಲಿನ ಪರಿಣಾಮದ ಕಥೆಯಾದ್ರೆ, ಇನ್ನು ಮದುವೆ ಮನೆ ಹಾಸ್ಟೆಲ್ಗೂ ಕೂಡ ಗ್ಯಾಸ್ ಕಟ್ ಆಗಿದೆ. ಮದುವೆ ಸಂಭ್ರಮಕ್ಕೂ ಕೂಡ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಈಗಾಗಲೇ ಶುಭ ಸಮಾರಂಭಗಳು ಸಾಕಷ್ಟು ನಡೀತಾ ಇರುವಂತಹ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಈಗ ಮದುವೆ ಮನೆಗೂ ತಟ್ಟಿದ್ದು. ಮದುವೆಗೆ ಬೇಕಾದಂತಹ ರೇಷನ್ ಇದ್ರೂ ಕೂಡ ಸಿಲಿಂಡರ್ ಇಲ್ಲದೆ ಇರೋದ್ರಿಂದ ಮದುವೆ ಮನೆಯಲ್ಲಿ ಆಹಾರ ಬೇಯಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. 4,000 ರೂಪಾಯಿಯನ್ನ ಕೊಟ್ಟರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನ ಮಾಡ್ಕೊಳ್ತಾ ಇದ್ದಾರೆ ಅನೇಕರು.
ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟ. ಹಾಸ್ಟೆಲ್ನಲ್ಲೇ ಅನ್ನದ ಆಹಾರ ಅಂದ್ರೆ ಅನ್ನವನ್ನ ಬೇಯಿಸೋದಕ್ಕೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಫುಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಹಾಸ್ಟೆಲ್ನಲ್ಲಿ ಆಹಾರ ತಯಾರಿಸೋದಕ್ಕೆ ಸಿಲಿಂಡರ್ನ ಕೊರತೆ ಉಂಟಾಗ್ತಾ ಇದ್ದು ಹೀಗಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಇದರಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ವಿ ಮದುವೆ ಮನೆಗಳ ವಿಚಾರ ಅಂತ ಹೇಳಿ ಬಂದ್ರೆ ಶುಭ ಸಮಾರಂಭಗಳಿಗೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಹಾಲ್ಗಳು ಬುಕ್ ಆಗಿರುವಂತದ್ದು. ಇಂತಹ ಸಮಯದಲ್ಲಿ ಹೇಗಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ, ಯಾವ ರೀತಿಯಾಗಿ ಇದಕ್ಕೆ ಒಂದು ಪರ್ಯಾಯ ಮಾರ್ಗಗಳನ್ನ ಅನುಸರಿಸ್ತಾರೆ, ಯಾರು ಈ ರೀತಿಯಾಗಿ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕಾಗಿದೆ. ತಿಂಗಳಿಗೊಂದು ಸಿಲಿಂಡರ್, ವಾಣಿಜ್ಯ ಗ್ಯಾಸ್ ಕಂಟ್ರೋಲ್. ಸದನದಲ್ಲೂ ಕಾಂಗ್ರೆಸ್ ಬಿಜೆಪಿ ನಾಯಕರ ಗ್ಯಾಸ್ ಗಲಾಟೆ. ಕೇಂದ್ರದ ವಿರುದ್ಧ ಆರೋಪ, ಪರ್ಯಾಯ ವ್ಯವಸ್ಥೆಗೆ ಪ್ಲಾನ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಗ್ಯಾಸ್ ಗದ್ದಲ. ಮೋದಿ ದುರ್ಬಲದ ವಿದೇಶ ಈ ಸರ್ಕಾರಕ್ಕೆ ಸರ್ವ ಸಮಸ್ಯೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದೇ ಸರ್ವ ಜನಸಾಮಾನ್ಯರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ರಾಜಕೀಯ ಮೇಲಾಟಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಗ್ಯಾಸ್ ಅಭಾವವನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಈ ರೀತಿಯಾಗಿ ಬೆಲೆ ಏರಿಕೆಗೆ ಕಾರಣ ಆಗಿರೋದು ಕೇಂದ್ರ ಅಂತ ಹೇಳಿ ಈಗಾಗಲೇ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ವಿಧಾನಸಭೆಯಲ್ಲಿ ಇವತ್ತು ಸರ್ಕಾರ ಆರೋಪ ಮಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಸರಿ ಕೆಂಡಾಮಂಡಲ ಕೂಡ ಆಗಿದೆ. ಆದ್ರೆ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಗ್ಯಾಸ್ ಅನ್ನ ಕೊಡ್ತೇವೆ ಅಂತ ಹೇಳಿ ಆಹಾರ ಸಚಿವರಾಗಿರುವ KH ಮುನಿಯಪ್ಪ ಅವರು ಒಂದು ರಿಯಾಕ್ಷನ್ ಅನ್ನ ಕೊಟ್ಟರೆ, ಮತ್ತೊಂದು ಕಡೆ ಈ ವಿಚಾರದಲ್ಲಿ ಸಾಕಷ್ಟು ಗದ್ದಲ ಕೂಡ ಉಂಟಾಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಈ ವಿಚಾರಕ್ಕೆ ಕೇಂದ್ರವೇ ಕಾರಣ ಅಂತ ಹೇಳಿ ಆಡಳಿತ ಪಕ್ಷದವರು ಹೇಳಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಬಿಜೆಪಿಯವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಗ್ಯಾಸ್ ಗದ್ದಲ ವಿಧಾನಸಭೆಯಲ್ಲಿ ಯಾವ ರೀತಿಯಾಗಿ ಆಯ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕೇಂದ್ರವೇ ಕಾರಣ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರೆ, ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಲಾಗಿದೆ ಅಂತ ಹೇಳಿದ್ರೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಸೆಸ್ಗಳನ್ನ ಹಾಕಿರೋದು ನೀವು, ಅದಕ್ಕೆ ಕಾರಣ ಕಾಂಗ್ರೆಸ್ನವರು ಅಂತ ಹೇಳಿ. 900 ರೂಪಾಯಿ ಸಿಲಿಂಡರ್ ಬೆಲೆ 1800 ರೂಪಾಯಿ ಆಗಿದೆ ಅಂತ ಹೇಳಿದ್ರೆ ಯುದ್ಧದ ಕಾರಣಕ್ಕೆ ಸಮಸ್ಯೆ ಆಗಿದೆ, ಸುಖ ಸುಮ್ಮನೆ ಅಲ್ಲಿ ಕಾರಣ ಇಲ್ಲದೆ ಸಿಲಿಂಡರ್ ಬ್ಲಾಕ್ ಆಗ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ರಾಜ್ಯಗಳಿಗೆ ಮಾತ್ರ ಪೂರೈಕೆ ಬಂದಾಗಿರೋದು, ಇತರೆ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಪೂರೈಕೆ ಬಂದಾಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳಿದ್ರೆ, ಬಂದಾಗಿಲ್ಲ, ನೀವೇ ಅಭಾವವನ್ನ ಸೃಷ್ಟಿಸ್ತಾ ಇದ್ದೀರಾ, ಅಭಾವವನ್ನು ನೀವು ಸೃಷ್ಟಿಸಬೇಡಿ ಅಂತ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಾರೆ ರಾಜ್ಯಗಳಿಗೆ ಸಪ್ಲೈ ಮಾಡೋದು ಕೇಂದ್ರ, ಇದನ್ನ ಯಾಕೆ ನೀವು ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಿ, ಅಭಾವ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಬುಕ್ಕಿಂಗ್ ನಲ್ಲಿ ಸರ್ವರ್ ಸಮಸ್ಯೆ ಆಗ್ತಾ ಇದೆ, ಆ ಸರ್ವರ್ ಸಮಸ್ಯೆ ಆಗ್ತಾ ಇರೋದು ನಿಮ್ಮಿಂದಾಗಿ, ಅದನ್ನ ಬಗೆಹರಿಸುವಂತಹ ಯೋಗ್ಯತೆ ನಿಮ್ಗೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ, 75 ದಿನ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರಲ್ಲ, ಆದ್ರೂ ಕೂಡ ನೀವೀಗ ಎಸ್ಮಾ ಜಾರಿ ಮಾಡಿದಿರಲ್ಲ, ಎಸ್ಮಾ ಜಾರಿ ಮಾಡಿದ್ ಯಾಕೆ, ಹಾಗಾದ್ರೆ ನಮ್ಮಲ್ಲಿ ಯಾವುದೇ ರೀತಿಯಂತ ಸ್ಟಾಕ್ ಇಲ್ವಾ ಅನ್ನುವಂತ ಪ್ರಶ್ನೆ ಕೇಳಿದ್ರೆ ಕಾಂಗ್ರೆಸ್ನವರಿಗೆ ಹೇಳ್ತಾ ಇದ್ದಾರೆ ಬಿಜೆಪಿಯವರು, ಜನರಿಗೆ ತೊಂದರೆ ಆಗದಂತೆ ನಾವು ಎಸ್ಮಾ ಜಾರಿ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು, ಎಲ್ಲೂ ಕೂಡ ಈ ರೀತಿಯಾಗಿ ಮಾರಾಟ ಆಗಬಾರ್ದು ಅಥವಾ ಇದರ ದುರುಪಯೋಗ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಎಸ್ಮಾ ಜಾರಿ ಮಾಡಿದ್ದು ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಮೂರ್ಖರು ಅಂತ ಹೇಳ್ತೀರಾ, ಹಾಗಾದ್ರೆ ಪ್ರತಿಭಟನೆ ಮಾಡಿದ್ರೆ ಅವರು ಮೂರ್ಖರ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರೆ, ಮೂರ್ಖರೇ ಪ್ರತಿಭಟನೆಗೆ ಇಳಿಯೋದು ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ನಾಯಕರುಗಳು ಅಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇನ್ನು ದೇಶದುದ್ದಕ್ಕೂ ಸಮಸ್ಯೆ ಪರಿಹಾರವೇ ಕಾಣ್ತಾ ಇಲ್ಲ, ಸಮಸ್ಯೆ ಉಂಟಾಗ್ತಾನೆ ಇದೆ, ಬಟ್ ಎಲ್ಲೂ ಕೂಡ ಸೊಲ್ಯೂಷನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ನಿಮ್ಮ ಹತ್ರ ದುಡ್ಡಿಲ್ಲ, ಸರ್ಕಾರಿ ನೌಕರರಿಗೆ ಸಂಬಳ ಆಗ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಹೇಳ್ತಾರೆ. ಹೋಟೆಲ್ನವರು ಚಳವಳಿ ಮಾಡ್ತಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳಿ ಕಾಂಗ್ರೆಸ್ನವ್ರು ಕೇಳಿದ್ರೆ, ಚಳವಳಿ ಮಾಡಿ ಅಂತ ಹೇಳಿದ್ದು ನೀವೇ ಅಲ್ವಾ, ಅದಕ್ಕೋಸ್ಕರ ಅವರು ಚಳವಳಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಪ್ರತ್ಯಾರೋಪಗಳನ್ನ ಕೂಡ ಇಲ್ಲಿ ಮಾಡ್ಲಾಗ್ತಾ ಇದೆ. ಹಾಗಾದ್ರೆ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಗದ್ದಲ ಉಂಟಾಯ್ತು, ಯಾರ್ಯಾರು ಏನೇನು ಹೇಳಿದ್ರು ನೋಡಿ. ಮಾನ್ಯ ಮಂತ್ರಿಗಳೇ, ಒಂದ್ ನಿಮಿಷ ನಾನು ಕೇಳ್ಕೊಳ್ಳಿ, ಒಂದ್ ನಿಮಿಷ ಪೂರ್ತಿ ಆಗಿಲ್ಲ, ನೀವು ಹೇಳಕ್ಕಿಂತ ಮುಂಚೆ ನಾನು ಕಮರ್ಷಿಯಲ್ ಪರ್ಪಸ್ ಆಚೆ ಇರೋಂಥ ಸಮಸ್ಯೆನ ನಿಮ್ ಗಮನಕ್ಕೆ ಹಾಕ್ತೀನಿ, ನಿಮ್ಗೆ ಇದು ಬಗ್ಗೆ ಅರಿವು ಮೂಡ್ಲಿಕ್ಕೆ ಒಂದು ನಿಮಿಷ ನನ್ಗೆ ಅವಕಾಶ ಮಾಡಿಕೊಡಿ ಮಾನ್ಯ ಮಂತ್ರಿಗಳೇ. ನಾನು ಪೂರ್ತಿ ಹೇಳ್ತೀನಿ. ಈಗ ಒಂದು
ನೀವು ಹೇಳ್ತಿರೋಂಥದ್ದು ದಿನ ಬಳಕೆ ವಿಚಾರದಲ್ಲಿ ಸಿಲಿಂಡರ್ಸ್ಗಳು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಿದ್ರಿ. ನಾನು ಈಗ ತಾನೇ ನಮ್ಮ ಸುತ್ತಮುತ್ತ ಇರೋಂಥ ಹೋಟೆಲ್ಸ್ಗಳಿಂದ ಮತ್ತು ದಿನ ಬಳಕೆ ವಿಚಾರದಲ್ಲಿ ಯಾರು ಲೋಕಲಲ್ಲಿ ಏಜೆನ್ಸಿಗಳು ಇಟ್ಕೊಂಡಿದ್ದಾರೆ 900 ರೂಪಾಯಿ ಇರೋಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಗಾಯಕ್ಕೆ ಉಪ್ಪು ಹಾಕದಂಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಅದಲ್ಲದೆ ಇವತ್ತು ನೀವು ಆಚೆ ದಿನಬಳಕೆಗೆ 15 ದಿನ 3 ತಿಂಗಳು ಏನೋ ಅಡ್ವಾನ್ಸ್ ಇತ್ತು, ಈಗ 900 ರೂಪಾಯಿ ಇರೋದು 1800 ರೂಪಾಯಿಗೆ ಬೆಲೆನ ಕೊಟ್ಟು ತೆಗೆದುಕೊಳ್ಳುವಂತ ಸಂದರ್ಭನ ದಿನ ಬಳಕೆಗೆ ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲದ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ಈ ವ್ಯತ್ಯಾಸಗಳು ನಾನು ಹೇಳ್ತೀನಿ. ನಾನು ಹೇಳ್ತಾ ಕೊಟ್ಟಿರೋದು ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ, ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ. ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ಸಾಗಿ ನೀವು ಯಾಕೆ ಕೇಂದ್ರ ಸರ್ಕಾರ ಮೆಟ್ರೋ ಒಂದ್ ಸೆಕೆಂಡ್ ಯಾಕೆ ಸುಮ್ನೆ ಎಲ್ಲರೂ ನಿಂತ್ಕೊಳ್ಳೋದು ಕೂತ್ಕೊಂಡು ಮಾತಾಡ್ತಿರಲ್ಲ ಉತ್ತರ ಹೇಳಕ್ಕೆ ಅವಕಾಶ ಕೊಡಿ. ರಂಗನಾಥ್ ಅದನ್ನು ಕೇಳಿದ ಎಷ್ಟು ಆಯ್ತು ಉತ್ತರಗೊಳ್ಳಿ. ಈ ಕ್ರೈಸಿಸ್ ಕೂತ್ಕೊಳ್ಳಿ, ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ, ಮಾತಾಡಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಶೂನ್ಯ ವೇಳೆ ಇದು. ನೀವು ಸ್ವಾಮಿ ನಿಷ್ಠೆಗೆ ಅಧ್ಯಕ್ಷರೇ ಮಾಡಿ ಚೀಫ್ ಮಾಡಿ. ಸೊ ಇಷ್ಟೆಲ್ಲ ಗ್ಯಾಸ್ ಗದ್ದಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ಕೂಡ ಆಕ್ಷನ್ ಮೋಡ್ಗೆ ಇಳಿದಿದೆ. ಆಕ್ಷನ್ ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಧಾರವನ್ನ ಮಾಡಲಾಗಿದೆ. ಯಾರು ಇದರಲ್ಲಿ ತಪ್ಪಿತಸ್ಥರು ಏನಾದರೂ ಇದ್ರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋದರ ಜೊತೆಗೆ ಯಾವ ರೀತಿಯಾಗಿ ಪೂರೈಕೆ ಆಗಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಮಾತಾಡಿದ್ದಾರೆ, ನೋಡೋಣ. ಅದಕ್ಕಿಂತ ಮೊದಲು ಏನ್ ಮಾಡ್ತೇನೆ ಅಂದ್ರೆ, ನಾನು ಅಪೀಲ್ ಮಾಡ್ತೀನಿ ಗ್ರಾಹಕರನ್ನ, ದೇಶ ಕಷ್ಟ ಪರಿಸ್ಥಿತಿಯಲ್ಲಿರುವಾಗ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು. ಎರಡನೇದು, ಕಮರ್ಷಿಯಲ್ ಎಸೆನ್ಷಿಯಲ್ ಅವಶ್ಯಕತೆ ಇರೋದು ಎಲ್ಲಿದೆ, ಹಾಸ್ಪಿಟ್ಲ್ ಕೊಡಲೇಬೇಕು, ಶಾಲೆ ಹಾಸ್ಟೆಲ್ ಕೊಡಲೇಬೇಕು. ಹಾಸ್ಪಿಟ್ಲ್ಗೆ ಇಂಥದಕ್ಕೆ ವಿಶೇಷವಾಗಿ ಉತ್ಪಾದನೆ ಮಾಡುವಂಥ ವಸ್ತುಗಳು ಪದಾರ್ಥಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೀವಿ. ಒಟ್ಟಾರೆ ಹೋಟೆಲ್ಸ್ ಅವರು, ಕಲ್ಯಾಣ ಮಂಟಪ ನಡೆಸೋರು, ಕನ್ವೆನ್ಷನ್ ಹಾಲ್ಸ್ ಪ್ರೋಗ್ರಾಮ್ಸ್ ಮಾಡೋರು ಈ ಕಷ್ಟ ಸಂದರ್ಭದಲ್ಲಿ ಸಹಕರಿಸಬೇಕು. ಯಾಕಂದ್ರೆ ಮುಖ್ಯವಾಗಿ ನಾವು ಗ್ರಾಹಕರನ್ನ ನೋಡ್ಬೇಕಾಗ್ತದೆ, ಗ್ರಾಹಕರು ಕುಟುಂಬದಲ್ಲಿ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಆದ್ರಿಂದ ಅದನ್ನ ಸಹಕರಿಸಬೇಕು. ಅದೇ ರೀತಿ ಪ್ರತಿ ವಾರಾನು ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಆಯಿಲ್ ಕಂಪನೀಸು, ಗೈಲ್ ಕಂಪನಿಯವರು ಪ್ರತಿ ವಾರಾನು ಅವರ ರಿಪೋರ್ಟ್, ಅವರು ಮೀಟಿಂಗ್ ಮಾಡಿ ರಿಪೋರ್ಟ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತ ಕೂಡ ನಾನು ಇವತ್ತು ತೀರ್ಮಾನ ಹೇಳಿದ್ದೀನಿ. ಯಾರು ಆತಂಕ ಪಡಬೇಕಾಗಿಲ್ಲ ಮತ್ತು ಅಪೀಲ್ ಕೂಡ ಮಾಡ್ತೀನಿ, ಮಿತಿ ವ್ಯಯ ಮಾಡಬೇಕು. ಯುದ್ಧ ಕಾಲದಲ್ಲಿ ನಾವೆಲ್ಲ ಕಲ್ಕೊಳ್ಬೇಕಾಯ್ತು, ಒಟ್ಟಾಗಿ ಸಹಕರಿಸಬೇಕು. ಸರ್ಕಾರಿ ಸಂದರ್ಭದಲ್ಲಿ ಹೇಳ್ತಾ, ಕಮರ್ಷಿಯಲ್ ಅವರು ಈ ಸಂದರ್ಭದಲ್ಲಿ ಹೋಟ್ಲರ್ಗೆ ಸ್ವಲ್ಪ ಕಷ್ಟ. ಆಮೇಲಿಂದ ಕನ್ವೆನ್ಷನ್ ಆಲ್ಸೋ ಹೌದು, ಇದು ದೇಶದಲ್ಲಿ ಎಲ್ಲ ಆಗಿದೆ. ಆದ್ರೆ ಅಡ್ರೆಸ್ ಮಾಡೋದಕ್ಕೆ ನಾವೇನಿಲ್ಲ ಅಂತ ಹೇಳಲ್ಲ. ಭಾರತ ದೇಶದಲ್ಲಿ 25-30% ನಾವು ಉತ್ಪಾದನೆ ಇದೆ. ನಾನು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ, ಉತ್ಪಾದನೆ ಇದೆ. ಆ ಉತ್ಪಾದನೆಯಿಂದ ಇವತ್ತು ಯುದ್ಧ ನಡೆದು ಅವ್ರು ಕೊಡಕ್ಕಾಗದಿದ್ರು ಕೂಡ ನಾವು ಒಂದು ಸಿಲಿಂಡರು ಒಂದು ಕುಟುಂಬಕ್ಕೆ ಕೊಡ್ತೀವಿ. ಅದಕ್ಕೇನು ತೊಂದರೆ ಇಲ್ಲ, ಮಿಕ್ಕಿದ್ದಕ್ಕೆ ಸಹಕರಿಸಬೇಕು. ಸಮಸ್ಯೆ ಅಂತಿರೋದು ಎಲ್ರಿಗೂ ಕೂಡ ಗೊತ್ತಿರೋದೆ. ಆದ್ರೆ ಇದರಲ್ಲಿ ರಾಜಕೀಯ ಮಾಡದೆ ನಿಜವಾದ ಸಮಸ್ಯೆ ಏನು, ಎಲ್ಲಿ ತಪ್ಪಾಗ್ತಾ ಇದೆ, ಅಥವಾ ಯಾವ ರೀತಿಯಾಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಂತಹ ಪಕ್ಷ ಭೇದ ಇಲ್ಲದೆ ಇಲ್ಲಿ ನಾಯಕರು ಸ್ಪಂದಿಸಬೇಕಾಗಿದೆ.